ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಇಂದಿನ ದಿನದ ಸಂಚಿಕೆಯಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಹಾಗೆ ಪ್ಲಾನೆಟ್ ಆಸ್ಟ್ರಾಲಜಿಯ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನು ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ನಿಮ್ಮ ಯಾವುದೇ ಸಮಸ್ಯೆಗಳಿರ್ಬೋದು, ಎಂತಹದ್ದೇ ಸಮಸ್ಯೆಗಳಿರ್ಬೋದು, ಆ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಗುರೂಜಿಯವರು ಸೂಚಿಸ್ತಾರೆ. ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮೇಡಮ್. ತಮ್ಮ ಹೆಸರು? ಬೆಂಗಳೂರಿಂದ ರೀ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಮಗಳ ಬಗ್ಗೆ. ಓಕೆ, ಮಗಳ ಡೇಟ್ ಆಫ್ ಬರ್ತ್? ಇಲ್ಲ, ನಾವು ಪ್ರಶ್ನಾಶಾಸ್ತ್ರಕ್ಕೆ. ಓಕೆ, 1 ರಿಂದ 249 ಒಳಗೆ ಒಂದು ಸಂಖ್ಯೆನ ಹೇಳಿ. 33. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು ಮಗಳ ಬಗ್ಗೆ? ಮಗಳ ಮದುವೆ ಬಗ್ಗೆ. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದಮ್ಮ. ನಮಸ್ಕಾರ. ನಮಸ್ಕಾರ ಸರ್. ಮದುವೆ ಬಗ್ಗೆನಾ? ಹೌದು ಸರ್. 7ನೇ ಕಸ್ಬು, ಮದುವೆ, 3ನೇ ಮನೆ, ಮಾತುಕತೆ ಮತ್ತು ಮದುವೆ ಮುಂದುವರಿಯುತ್ತೆ. ಓಕೆ, ಆಗುತ್ತೆ. ಮದುವೆ ತೋರಿಸ್ತಾ ಇದೆ, ಆಗುತ್ತೆ, ಏನು ತೊಂದರೆ ಏನಿಲ್ಲ. ಯಾಕಂದರೆ 3ನೇ ಮನೆ ಮಾತುಕತೆ ತೋರಿಸುತ್ತೆ ಮ್ಯಾರೇಜ್ಗೆ. 7ನೇ ಮನೆ ಮತ್ತು 12ನೇ ಮನೆ ಇರುತ್ತೆ. ಕಮ್ಯುನಿಕೇಷನ್, ಡಿಸ್ಕಷನ್ ಎಲ್ಲ ಇರುತ್ತೆ. ಮತ್ತು ಇದು ಲವ್ ಇದು 4 ಮತ್ತು 4, 10. ದಶಾಭುಕ್ತಿಗಳು, ರೂಲಿಂಗ್ ಪ್ಲಾನೆಟ್ ಶುಕ್ರ, ಚಂದ್ರ, ಬುಧ ಬಂದಿದ್ದಾನೆ. ಪವರ್ ಪೊಸಿಷನಲ್ಲಿ ದಶಾದಲ್ಲಿ 10ನೇ ಮನೆ 1ನೇ ಮನೆ ಬಂದಿದೆ. ದಶಾ ಬುಧ 33ವರೆಗೂ ಇರುತ್ತೆ. ವೈವಾಹಿಕ ಜೀವನದಲ್ಲಿ ಇಬ್ಬರಲ್ಲೂ ಕೂಡ ಅಸಮಾಧಾನ ಮದುವೆ ಆದಮೇಲೆ ಇದ್ದೇ ಇರುತ್ತೆ. ಆದರೆ ಮದುವೆ ಅಂತೂ ಆಗ್ತಕ್ಕಂಥ ಚಾನ್ಸಸ್ಸು ತುಂಬಾ ಹೆಚ್ಚಾಗಿ ಕಂಡುಬರ್ತಾ ಇದೆ. ಯಾಕಂದರೆ ಕಸ್ಪ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗೆ ನಾವು ಅಲ್ಲಿ ಎಸ್ ಅಂದಮೇಲೆ ಇಲ್ಲಿ ಹೇಗಿರುತ್ತೆ ಅಂತ ಎರಡನ್ನೂ ನಾವು ಮಿಕ್ಸ್ ಮಾಡಬೇಕು. ಕಸ್ಪನ್ನು ಮಿಕ್ಸ್ ಮಾಡಬೇಕು, ದಶಾನೂ ಮಿಕ್ಸ್ ಮಾಡಬೇಕು. ಒಂದು ಸತಿ ಏನಾಗುತ್ತೆ, ಕಸ್ಪು ನೋ ಅನ್ನುತ್ತೆ, ದಶಾ ಎಸ್ ಅನ್ನುತ್ತೆ, ಆವಾಗಲೂ ಪ್ರಾಬ್ಲಮ್ಮೇ. ಕಸ್ಪು ಒಂಥರ ಎಂಟ್ರಿ ಲೆವೆಲ್, ಮದುವೆಗೆ ಎಂಟ್ರಿ ಲೆವೆಲ್ ಅಷ್ಟೇ. ಸೊ ಮದುವೆ ಜೀವನ ಹೇಗಿರುತ್ತೆ ಅಂತಕ್ಕಂಥದ್ದು ದಶಾ ಹೇಳುತ್ತೆ. ದಶಾದಲ್ಲಿ ಅವರಿಬ್ಬರು ಕೆಲಸ ಮಾಡಿಕೊಂಡು ಕೆಲಸದ ಒತ್ತಡದಲ್ಲಿ ಅವರು ಬ್ಯುಸಿಯಾಗಿದ್ದರೆ ವೈವಾಹಿಕ ಜೀವನ ಉತ್ತಮವಾಗಿರುತ್ತೆ. ಇಲ್ಲ ಅಂದರೆ ಸ್ವಲ್ಪ ಪರ್ಸನಲ್ ಮ್ಯಾಟರ್ಸಲ್ಲಿ ಗಲಾಟೆಗಳು ಹೆಚ್ಚಾಗಿರುತ್ತೆ. ಮುಂದಿನ ಕರೆಗೆ ಹೋಗೋಣ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೇಡಮ್, ಮೈಸೂರಿಂದ ಮಾಡ್ತಾ ಇದ್ದೀವಿ. ಕಿರಣ್ ಕುಮಾರ್ ಅಂತ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಓಕೆ, ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಮೇಡಮ್, ನಾನು ತುಂಬಾ ಸಣ್ಣ ಇದ್ದೀನಿ, ದಪ್ಪ ಆಗ್ತಾ ಇಲ್ಲ, ಏನಕ್ಕೆ ಕಾರಣ, ಪರಿಹಾರ? ಪ್ರಶ್ನಾಶಾಸ್ತ್ರಕ್ಕೆ ಹೋಗಬಹುದು. 1 ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. ಮ್ಯಾಮ್, 1. ಗುರುಗಳಿದ್ದಾರೆ, ಮಾತನಾಡಬಹುದು. 1. ಓಕೆ, ಹೆಲ್ತ್. ಯಾವಾಗಲೂ ಕೂಡ ದೇಹದ ಒಂದು ವಿಚಾರ ಬಂದಾಗ ಮೊದಲನೇ ಕಸ್ಪ್ ನೋಡ್ತೀವಿ. ಓವರಾಲ್ ಮೊದಲನೇ ಕಸ್ಪ್ ನೋಡ್ತೀವಿ. ಆರೋಗ್ಯ ಚೆನ್ನಾಗಿರೋದ್ರಿಂದ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಆರೋಗ್ಯ ಚೆನ್ನಾಗಿದೆ. ಸೋರ್ಸ್ ಟ್ರೀ, ಕೇತುವಿನ ಒಂದು ವಿಚಾರ ಬಂದಾಗ ನಿಮ್ಮಲ್ಲಿ ಮಸಲ್ ಬಿಲ್ಡಿಂಗ್ ಕಾಂಬಿನೇಷನ್ ಅಂತ ಹೇಳ್ತೀವಿ ನಾವು. ಮಸಲ್ ಬಿಲ್ಡ್ ಮಾಡಬೇಕು ಅಂದರೆ ಮಾರ್ಸ್ ಬರಬೇಕು. ಮಾರ್ಸ್ ಇಸ್ ದಿ ಪ್ಲ್ಯಾನೆಟ್ ಫಾರ್ ಮಸಲ್ಸ್. ಸೂರ್ಯ ದೇಹದಾಢ್ಯವನ್ನು ತೋರಿಸುತ್ತೆ, ಚೆನ್ನಾಗಿದೆ, ಆರೋಗ್ಯವಾಗಿದ್ದೀರಾ. ಮತ್ತು ಮಂಗಳ ಮಸಲ್ ತೋರಿಸ್ತಕ್ಕಂಥದ್ದು 5 ಇದೆ, ಆರೋಗ್ಯ ಇದೆ. ಬಟ್ ಸೋರ್ಸ್ ತೊಗೊಂಡಾಗ ಕೇತು ರೆಟ್ರೋಗ್ರೇಡ್. ಕೇತು ಇರೋದ್ರಿಂದ ನೀವು ದಪ್ಪ ಆಗೋದು ಸ್ವಲ್ಪ ಕಷ್ಟವೇ. ತುಂಬ ಲೀನ್ ಮೆಂಟಾಲಿಟಿ ಇರ್ತಕ್ಕಂಥದ್ದು. 6, 1, 2, 5, 6 ತಿಂದಿದ್ದೆಲ್ಲ ಎಲ್ಲೋಗುತ್ತೋ ಗೊತ್ತೇ ಇಲ್ಲ. ಒಟ್ಲ ದೇಹಕ್ಕಂತೂ ಹೋಗಲ್ಲ. ಆ ರೀತಿಯಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್. ಸಾಧ್ಯವಾದಷ್ಟು ಕೇತು 6ನೇ ಮನೇಲಿರೋದ್ರಿಂದ ಹುರುಳಿಕಾಳನ್ನು ಗುರುವಾರ ದಿವಸ ನಿಮಗೆ ನಿವಾಳಿಸಿ ದಾನ ಮಾಡಿ. ಪ್ರತಿ ದಿವಸ ಬೆಳಿಗ್ಗೆ ಎದ್ದಿದ ತಕ್ಷಣವೇ ಒಂದು ದೊಡ್ಡ ಗ್ಲಾಸು ಹಾಲು, ಅದಕ್ಕೆ ಬಾಳೆಹಣ್ಣು ಬರುತ್ತೆ, ದೊಡ್ಡ ಬಾಳೆಹಣ್ಣು ಬರುತ್ತೆ. ಏನಂತ, ಏನು ಬಾಳೆಹಣ್ಣು? ರಸಬಾಳೆಹಣ್ಣ. ರಸಬಾಳೆಹಣ್ಣ ಹಾಕ್ಕೊಳ್ಳತಕ್ಕಂಥದ್ದು. ಆಮೇಲೆ ಕಲ್ಸಕ್ಕರೆ ಯೂಸ್ ಮಾಡಿ. ಆಮೇಲೆ ಜೇನುತುಪ್ಪ, ಆಮೇಲೆ ತುಪ್ಪ 2 ಸ್ಪೂನು. ಇಷ್ಟನ್ನು ಕೂಡ ಸಾಧ್ಯವಾದರೆ ಮಿಕ್ಸಿಲಿ ಹಾಕ್ಕೊಳ್ಳಿ. ಇಲ್ಲಾಂದರೆ ಹಾಗೆ ನೀವು ಮಿಕ್ಸ್ ಮಾಡ್ಕೊಂಡು ಎವ್ರಿ ಡೇ ಖಾಲಿ ಹೊಟ್ಟೆಲಿ ಬೆಳಿಗ್ಗೆ ತೊಗೊಳ್ಳಿ. ಒಂದು 48 ಡೇಸ್ ನೋಡಿ, ವೆಯ್ಟ್ ಇನ್ಕ್ರೀಸ್ ಆಯಿತಾ ನೋಡಿ.
48 ಡೇಸ್ ಆದಮೇಲೆ ವೆಯ್ಟ್ ಇನ್ಕ್ರೀಸ್ ಆಗಿಲ್ಲ ಅಂದರೆ ನಿಮ್ಮ ಪ್ರಕೃತಿಯಲ್ಲಿ ಸಮಸ್ಯೆ ಇದೆ, ಅಂದರೆ ದೇಹ ಪ್ರಕೃತಿಯಲ್ಲಿ ಸಮಸ್ಯೆ ಇದೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ವೈಷ್ಣವಿ ಇದೆ ನನ್ನ ಹೆಸರು. ಯಾರ ಬಗ್ಗೆ ಕೇಳಬೇಕಾಗಿತ್ತು ವೈಷ್ಣವಿ? ನಮ್ಮ ಮಗನ ಹೆಸರು. ಓಕೆ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ ಅಥವಾ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಡೇಟ್ ಆಫ್ ಬರ್ತ್ ಓಕೆ, ಹೇಳಿಮ್ಮ. 14/11/1995. 14/11/1995. 9:27 PM. ಇನ್ನೊಮ್ಮೆ ಹೇಳಿ. 9:27 PM. 9:27 ರಾತ್ರಿ ಅಲ್ವಾ? ಹೌದ್ರಿ. ಓಕೆ, ಬರ್ತ್ ಆಫ್ ಪ್ಲೇಸ್? ಅದು ಹೈದರಾಬಾದ್ ರೀ. ಹೈದರಾಬಾದಾ? ಓಕೆ. ನಾವು ಬೆಂಗಳೂರು. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಮ್ಯಾರೇಜ್ ಕೋರ್ಸ್. ಮ್ಯಾರೇಜ್ ಬಗ್ಗೆನಾ? ಗುರುಜಿಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ ಗುರುಜಿ. 14 ನವೆಂಬರ್ 1995. ಹೌದ್ರಿ. ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರೋದು, ಆಶ್ಲೇಷ ನಕ್ಷತ್ರ. ಹೌದು. ಸದ್ಯಕ್ಕೆ ದಶಾದಲ್ಲಿ 5ನೇ ಮನೆ ಇರೋದ್ರಿಂದ ಅವ್ರು ಒಪ್ಕೊಂಡ್ರೆ ಬೇಗ ಆಗುತ್ತೆ. ಫಸ್ಟ್ ಆಫ್ ಆಲ್ ಒಪ್ಕೊಳ್ಳೋದೇ ಕಷ್ಟ. ಬಂದಿರತಕ್ಕಂಥದ್ದು ಡಿಸಿಷನ್ ತೊಗೊಳ್ಳಲ್ಲ. ಅವ್ರಿಗೆ ಯಾವ್ದಾದ್ರು ಹಳೇದು ಇಷ್ಟ ಆಗಿದ್ದರೆ ಅದು ಕಂಟಿನ್ಯೂಟಿ ಆದರೆ ಒಳ್ಳೆಯದು, ಇಲ್ಲ ಅಂದರೆ ಈಗ 5ನೇ ಮನೆ ಯಾವಾಗಲೂ ಸೆಲೆಕ್ಟಿವ್ ಅಂತ ಕರಿತೀವಿ. ಮ್ಯಾರೇಜಲ್ಲಿ 5th ಹೌಸ್ ಸೆಲೆಕ್ಟಿವ್ ಆದರೆ ಅವರು ಡಿಸಿಷನ್ ತೊಗೊಳ್ಳೋದು ಫಸ್ಟ್ ಪ್ರಾಬ್ಲಮ್ಮು. ಇಲ್ಲಿ ಮದುವೆದು ಏನು ಪ್ರಾಬ್ಲಮ್ ಇಲ್ಲ, ಇವರು ಡಿಸಿಷನ್ ಪ್ರಾಬ್ಲಮ್ ಅಂತ 5ನೇ ಮನೆ ಯಾವಾಗಲೂ ಹೇಳುತ್ತೆ. ವೈವಾಹಿಕದ ವಿಚಾರದಲ್ಲಿ ಬಂದಾಗ ಇಲ್ಲಿ ನಮಗೆ 6ನೇ ಮನೆ ಬಂದಾಗ ಸ್ವಲ್ಪ ಮ್ಯಾರೇಜಲ್ಲಿ ಸ್ವಲ್ಪ ಸಮಸ್ಯೆ ಇದ್ದೇ ಇರುತ್ತೆ. 6 ಅಂತ ಬರಬಾರ್ದು. 6 ಅಂತ ಬಂದಾಗ ಸಮಸ್ಯೆ ಆಗುತ್ತೆ. ಲೈನಲ್ಲಿ ಇದ್ದೀರಾ? ಹೋದ್ರಾ? ಓಕೆ. ಕರೆ ಕಟ್ ಆಗಿರಬೇಕು. 5ನೇ ಮನೆ ಇಲ್ಲಿ ನಮಗೆ ಸೆಲೆಕ್ಟಿವ್ ಕೊಡುತ್ತೆ. ಈ ಸೆಲೆಕ್ಷನ್ ಹಿಂಗೆ ಇದ್ಬಿಟ್ರೆ ಲೈಫ್ ಲಾಂಗ್ ಮದುವೆ ಆಗ್ದಂಗೆ ಕಾಂಬಿನೇಷನ್ ಬರುತ್ತೆ. ಶುಕ್ರದಶ ನೋಡೋಣ. ಯಾವಾಗಲೂ ಕೂಡ ಶುಕ್ರದಶ ಎಲ್ಲಿವರೆಗೂ ಇದೆ ಅಂತ 2037ವರೆಗೂ ಇರೋದ್ರಿಂದ ಸ್ವಲ್ಪ ಮದುವೆ ಆಗೋದು ಕಷ್ಟವೇ. ಇಟ್ ಈಸ್ ಓನ್ಲಿ ಎ ಫ್ರಮ್ ದಿ ಹಾರ್ಟ್. ಸ್ವಲ್ಪ ಅವ್ರಿಗೆ ಹೇಳಿ, ಮನಸ್ಸು ಮಾಡಿದ್ರೆ ಮದುವೆ ಆಗೋಗುತ್ತೆ. ಮದುವೆ ಆದಮೇಲೂ ಸ್ವಲ್ಪ ಸಣ್ಣ ಪುಟ್ಟ ಗಲಾಟೆ ಇರುತ್ತೆ, ಬಟ್ ಅದು ಅಷ್ಟೊಂದೇನು ಪ್ರಾಬ್ಲಮ್ ಇಲ್ಲ. 5th ಹೌಸ್ ಯಾವಾಗಲೂ ಕೂಡ ಮದುವೆನ ಯಾವಾಗಲೂ ಈ ಥರ ನೆಗೆಟಿವ್ ಮಾಡುತ್ತೆ. ಸೊ ನಿಮ್ಮ ಜಾತಕಗಳು ನೋಡ್ಕೊಳ್ಳಿ. 7ರಲ್ಲಿ ಅವರಿದ್ದಾರೆ ಮದುವೆ ಆಗಿಲ್ಲ, 7ರಲ್ಲಿ ಇವರಿದ್ದಾರೆ ಮದುವೆ ಆಗಿಲ್ಲ ಅಂತ ಕಾಂಪೌಂಡರ್ಗಳು ಹೇಳ್ತಾರಲ್ಲ, ಅಲ್ಲೆಲ್ಲ ಹೋಗಬೇಡಿ. ವೀಕ್ಷಕರು ಯಾರ್ಯಾರು ಇದ್ದಾರೆ ನಮ್ಮ ನಕ್ಷತ್ರ ನಾಡಿ ಕಲೀರಿ, ಗೊತ್ತಾಗುತ್ತೆ. ಅದ್ರ ಪ್ರಕಾರ ಹೋಗಿ. ಸೊ ಇಲ್ಲಿ ಏನು ಮಾಡಿಬಿಡ್ತಾರೆ, ಸಡನ್ನಾಗಿ ಮದುವೆ ಲೇಟಾ? ನೋಡ್ತಾರೆ, ಇಲ್ಲಿ ರಾಹು ಕೇತುಗಳ ಮಧ್ಯೆ ಎಲ್ಲ ಗ್ರಹಗಳಿದೆಯಾ, ಹುಡುಕ್ತಾರೆ ಕಳ್ಳರು. ಬರೀ ಕಾಳಸರ್ಪ ದೋಷ ಹುಡುಕೋದು. ಈ ಕಾಂಪೌಂಡರ್ಗಳು ಪಂಚೇದಾರಿಗಳಿದಾರಲ್ಲ, ಏನೂ ಇಲ್ಲ, ಅವ್ರು ಏನು ನಾನ್ ವೆಜ್ ತಿನ್ನಲ್ಲ, ಏನಿಲ್ಲ, ರಾಕ್ಷಸರು. ಸಾಮಾನ್ಯವಾಗಿ ನಾನ್ ವೆಜ್ ತಿನ್ನೋರೆಲ್ಲ ರಾಕ್ಷಸರು ಅಂತ ಹೇಳಿ ತಿನ್ನಬಾರ್ದು ಅಂತ ಹೇಳ್ತಾರೆ ಆ ವರ್ಗದವರು. ಅದೇ ವರ್ಗದವರೇ ನಾನ್ ವೆಜ್ ತಿಂದಲೇ ಟೆರರಿಸ್ಟ್ ಥರ ಆಡ್ತಾರೆ, ಸುಳ್ಳು ಹೇಳ್ತಾರೆ. ಬರೀ ಸುಳ್ಳು. ದೋಷ ಅನ್ನೋದು ಎಲ್ಲೂ ಬರೆದಿಟ್ಟಿಲ್ಲ. ಪರಾಶರ ಬರೆದಿಲ್ಲ ದೋಷ. ಪರಾಶರ ಮುನಿಗಳು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದೋಷ ಬರೆದಿಲ್ಲ. ನಮ್ಮವ್ರಿಗೇನು ಅಂತಂದರೆ ದೋಷ ಹೇಳಿದ್ರೆ ಒಂಥರ ಪ್ರೀತಿ, ಒಂಥರ ಸಂತೋಷ. ನನಗೆ ಎಷ್ಟು ದೋಷ ಇದೆಯೋ ಅಂತ. ಅದಕ್ಕೆ ದುಡ್ಡು ಖರ್ಚು ಮಾಡೋಕ್ಕೂ ನೀವು ಬೇಕಾದ್ರೆ ಸಾಲ ಮಾಡಿಬಿಡ್ತೀರಾ. ದುಡ್ಡು ಖರ್ಚು ಮಾಡೋಕ್ಕೂ ಕೂಡ ಸಾಲ ಇದು ಮಾಡಿಬಿಡ್ತೀರಾ. ಇವೆಲ್ಲವೂ ಕೂಡ ನಿಮ್ಮ ಮೈಂಡಲ್ಲಿರ್ತಕ್ಕಂಥದ್ದು ನೆಗೆಟಿವಿಟಿನೇ. ಸೊ 7ನೇ ಅಧಿಪತಿ 6ಕ್ಕೆ ಹೋಗ್ಬಿಟ್ಟಿದ್ದಾನೆ, ಅದಕ್ಕೆ ಮದುವೆ ಸರಿ ಇಲ್ಲ. 7ನೇ ಅಧಿಪತಿ 6ಕ್ಕೆ ಹೋಗಿದ್ದಾನೆ, ಕಾಂಪೌಂಡರ್ ಮಾತಾಡೋದು ಅಲ್ಲಿ ತೋರಿಸಿದ್ದೀನಿ. ದಟ್ ಈಸ್ ನಾಟ್ ದಿ ಪಾಯಿಂಟ್. ಇದು ಸ್ಟ್ಯಾಟಿಕ್ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ. ಇದು ಇದೆಯಲ್ಲ, ಇದು ಜಾತಕ ಇದೆಯಲ್ಲ, ಇದು ಪೂರ್ತಿ ಸ್ಟ್ಯಾಟಿಕ್. ಇದು ಸ್ಟ್ಯಾಟಿಕ್ ಅಂದರೆ ಫಿಕ್ಸ್. ಇದು ಯಾವಾಗಿದ್ರೂ ಇಲ್ಲೇ ಇರುತ್ತೆ. 7ನೇ ಅಧಿಪತಿ ಹುಟ್ಟಿದಾಗ, ಇವ್ರು ಯಾವಾಗ ಹುಟ್ಟಿದ್ರು? 1995. 95ರಿಂದ ಅವ್ರು ಟಿಲ್ ಎಂಡ್ ಈ ಭೂಮಿಲಿ ಇರೋವರೆಗೂ ಕೂಡ ಇದು ಇಲ್ಲೇ ಇರುತ್ತೆ. ಯಾವುದು ಮೂವ್ ಆಗುತ್ತೆ? ದಶಾ ಸಿಸ್ಟಮ್ ಮೂವ್ ಆಗೋದು. ಈ ಸಿಸ್ಟಮ್ಗೆ ಕಾಂಪೌಂಡರ್ಗಳು ಜ್ಯೋತಿಷ್ಯಗಳು ಬಂದಿಲ್ಲ ಅಂದರೆ ಜ್ಯೋತಿಷ್ಯದ ಮೇಲೆ ಇರ್ತಕ್ಕಂಥ ನಂಬಿಕೆಗಳು ಕೆಳಗೋಗ್ತವೆ. ಜ್ಯೋತಿಷ್ಯನ ಇನ್ನೊಬ್ಬರ ಹತ್ರ ಹೋಗಿ ಕೇಳಿದ್ರೆ ದರಿದ್ರ ಅಂಟ್ಕೊಳ್ಳುತ್ತೆ ನಿಮಗೆಲ್ಲ. ನನ್ನ ಹತ್ರ ಬಂದರೂ ಅಷ್ಟೇ. ನನ್ನ ಹತ್ರ ಬರೋರೆಲ್ಲ ಸ್ವಲ್ಪ ತಲೆಕೆಟ್ಟವ್ರು ಬರ್ತಾರೆ. 7ನೇ ಮನೇಲಿ ಅದಿದೆಯಂತೆ, ಅವನೇ ಹಿಂಗೆ ಹೇಳಿದ್ನಂತೆ, ಇವನೇ ಹಿಂಗೆ ಹೇಳಿದ್ನಂತೆ. ಇವ್ರಂತರ ಲಾಯರಾಗಿ ಕೂತ್ಕೊಂಡು ಹೋಗ್ತಾರೆ ಬಂದು ನಮ್ಮ ಹತ್ರ ಕನ್ಸಲ್ಟೇಷನ್. ಅಂಥವ್ರಿಗೆ ನೀವು ಜ್ಯೋತಿಷ ಗೊತ್ತೇನ್ರಿ ಅಂತ ಕೇಳ್ತೀನಿ. ಗೊತ್ತಿಲ್ಲ ಅಂದರೆ ಯಾಕೆ ಮಾತಾಡ್ತೀರಾ? ತಿಳ್ಕೊಂಡಿದ್ರೆ ಅವ್ರದ್ದು ಕೇಳ್ಕೊಳ್ಳಿ, ನಂದು ಕೇಳ್ಕೊಳ್ಳಿ, ಡಿಬೇಟ್ ಮಾಡೋಣ. ಲೆಟ್ ಅಸ್ ಡಿಬೇಟ್. ಒನ್ ಸೈಡೆಡ್ ಆಗಿಬಿಟ್ಟಿದೆ.
ಇಲ್ಲಿ ಕಾಲ್ ಮಾಡೋರು ಸ್ವಲ್ಪ ಹುಚ್ಚರು ಅನಿಸುತ್ತೆ. ಯಾರು ಬೇರೆಯವ್ರು ಏನು ಹೇಳಿದ್ರು ಅದು ಕೇಳಲ್ಲ ಅವರು. ಅವ್ರಿಗೇನು ಅಂದರೆ ಮದುವೆ ಆಗಿಬಿಡ್ಬೇಕು, ಅವ್ರ ಸಮಸ್ಯೆ ಕೇಳಬೇಕು, ಮಾತಾಡಬೇಕು ಹಿಂಗಿದೆ ಅಂತ. ಹೌದು ನೀವು ಹೇಳಿದ್ದು ಕರೆಕ್ಟ್ ಅಂತ. 5ನೇ ಮನೆ ಸೆಲೆಕ್ಟಿವ್ ಆಗಿರ್ತಾರೆ, ಯಾವುದೂ ಒಪ್ಪೋದಿಲ್ಲ. ಅವ್ರ ಮಗನ ಖುಷಿಗೆ ಇಲ್ಲ ಇಲ್ಲ ಯಾವ್ದು ಬಂದರೂ ಹೋಗ್ತಾರೆ, ಸರಿಯಾಗಿರೋದು ಬರ್ತಿಲ್ಲ, ಸರಿಯಾಗಿರೋದು. ನಾವುಗಳು ಸರಿಯಾಗಿದ್ದೀವ ಇವತ್ತು? ಮನುಷ್ಯ ಯಾವತ್ತಿದ್ರೂ ಕೂಡ ನಾನು ಸರಿ ಅಂತ ಹೇಳ್ಬೇಡಿ. ಅದು ನಾನಾಗಿರ್ಬೋದು, ನೀವಾಗಿರ್ಬೋದು, ಯಾರಾಗಿರ್ಬೋದು. ಯಾವುದಾದ್ರು ಒಂದು ನ್ಯೂನ್ಯತೆ ಇದ್ದೇ ಇರುತ್ತೆ. ನ್ಯೂನ್ಯತೆ ಇಲ್ಲದೆ ಇರತಕ್ಕಂಥ ಮನುಷ್ಯ ಜಗತ್ತಲ್ಲಿ ಇಲ್ಲವೇ ಇಲ್ಲ. ಅದು ಪ್ರೈಮ್ ಮಿನಿಸ್ಟರ್ ತಗೊಳ್ಳಿ, CM ತಗೊಳ್ಳಿ, ಯಾರು ತಗೊಳ್ಳಿ, ನ್ಯೂನ್ಯತೆ ಇದ್ದೇ ಇರುತ್ತೆ. ಸರಿಯಾಗಿರೋದು ಬರ್ತಾ ಇಲ್ಲ ಅಂತ ಹೇಳಿ ನಾವ್ಯಾಕೆ ಕೇಳೋದು? ಸರಿಯಾಗಿರೋದು ಅಂದರೆ ಏನು? ಲಿಸ್ಟ್ ಜ್ಯೋತಿಷ್ಯದಲ್ಲಿ ಇರೋದೇ ಇಲ್ಲ. ದಶಾ ಸಿಸ್ಟಮ್ಗೆ ಬನ್ನಿ. ಮುಂದಿನ ಕರೆಗೋಣ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮೇಡಮ್, ದೇವಸ್ ಅಂತ ಬೆಂಗಳೂರಿಂದ ಕರೆ ಮಾಡ್ತಾ ಇದೀವಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ ಅಥವಾ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಮೇಡಮ್ ಇದು ಡೇಟ್ ಆಫ್ ಬರ್ತ್ ಹೇಳ್ತೀನಿ ಮೇಡಮ್. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. ನಾವು ಏಪ್ರಿಲ್ 1, 2000 ಫುಲ್ಲು ಏಪ್ರಿಲ್ 2000. ಕೇಳಿಸ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಮಾತಾಡಿ. ಏಪ್ರಿಲ್ 1, 2000. ಕೇಳಿಸ್ತಾ ಇಲ್ಲ. ಫಸ್ಟ್ ಏಪ್ರಿಲ್ 2000. ಫಸ್ಟ್ ಏಪ್ರಿಲ್ 1, 2000. 2000. ಓಕೆ, ಹುಟ್ಟಿದ ಸಮಯ? 5 ಗಂಟೆ 32 ನಿಮಿಷ. 5 ಗಂಟೆ 35 ನಿಮಿಷ. 5 ಗಂಟೆ 32 ನಿಮಿಷ ಸಾಯಂಕಾಲ. 5 ಗಂಟೆ 32 ನಿಮಿಷ ಸಾಯಂಕಾಲ. ಓಕೆ, ಹುಟ್ಟಿದ ಸ್ಥಳ? ಬೆಂಗಳೂರು. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಸರ್ಕಾರಿ ಕೆಲಸ ಟ್ರೈ ಮಾಡ್ತಾ ಇದ್ದೆ. ಗೌರ್ಮೆಂಟ್ ಕೆಲಸದ ಬಗ್ಗೆ. ಯೋಗ ಇದೆಯಾ ಇಲ್ವಾ ಅಂತ, ಗೌರ್ಮೆಂಟ್ ಜಾಬ್ ಬಗ್ಗೆ ನಮ್ಗೆ ಜಾತಕದ ಯೋಗ ಇದೆಯಾ ಇಲ್ವಾ ಅಂತ ಕೇಳಬೇಕಿತ್ತು. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಹಲೋ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಕುಂಭರಾಶಿಯಲ್ಲಿ ಹುಟ್ಟಿದ್ದೀರಾ? ಶತಭಿಷ ನಕ್ಷತ್ರ. ಹೌದು ಗುರುಗಳೇ. ಸೂರ್ಯ ಮತ್ತು ಯಾವುದು 10ನೇ ಮನೆ ಇದೆ ಅಂತ ನೋಡ್ತೀವಿ. ದಶಾದಲ್ಲಿ 6ನೇ ಮನೆ ಇರೋದ್ರಿಂದ ಸ್ವಲ್ಪ 70% ಚಾನ್ಸಸ್ ಇದೆ. ಯಾಕಂದರೆ 6th ಹೌಸು ಚಾನ್ಸಸ್ ಕೊಡುತ್ತೆ, ಬಟ್ 10th ಅಧಿಕಾರ ಕೊಡೋದು ಕಷ್ಟ. ನಾರ್ಮಲ್ ಎಂಪ್ಲಾಯ್ಮೆಂಟು, ಅಧಿಕಾರ ಅಲ್ಲದ ಎಂಪ್ಲಾಯ್ಮೆಂಟು, ಸುಮ್ಮನೆ FDC SDC ಈ ರೀತಿಯಾಗಿರ್ತಕ್ಕಂಥ ಒಂದು ಕಾಂಬಿನೇಷನಲ್ಲಿ ವರ್ಕ್ ಮಾಡ್ಬೋದು. ಸೂರ್ಯನ ಒಂದು ಪ್ರಭಾವ, ಚಂದ್ರನ ಒಂದು ಪ್ರಭಾವ ನಾವು ನೋಡಬೇಕು ಅಂತಂದರೆ, ಚಂದ್ರನಲ್ಲಿ 611 ಇರೋದ್ರಿಂದ ಗೌರ್ಮೆಂಟ್ ಕೆಲಸ ಸಿಗ್ತಕ್ಕಂಥ ಚಾನ್ಸಸ್ಸು ಬಹುತೇಕ ಎಸ್ ಅಂತ ಹೇಳುತ್ತೆ. ಇದು ಸ್ಟ್ಯಾಟಿಕ್ ಹೇಳೋದು. ಡೈನಮಿಕ್ ಬಂದಾಗ ದಶಾಭುಕ್ತಿ ಅಂತರ್ಭುಕ್ತಿ ಟೈಮಲ್ಲಿ ಯಾವುದು ಎಕ್ಸಾಮ್ ರಿಸಲ್ಟ್ ಬರುತ್ತೋ ಆವಾಗ ನಿಮ್ಗೆ ಸಕ್ಸಸ್ ಆಗುತ್ತೆ. ಅದು ನಮಗೆ ಈಗ ಹೇಳೋಕ್ಕಾಗಲ್ಲ. ರಿಸಲ್ಟ್ ಡೇಟ್ ಹೇಳಿ ಅವಾಗ ಹೇಳ್ತೀವಿ, ಪಾಸ್ ಆಗುತ್ತೋ ನಿಮ್ಗೆ ಸಿಗುತ್ತೋ ಆಫರ್ ಲೆಟ್ರ್ ಇಲ್ಲ ಅಂತ. ಜ್ಯೋತಿಷ್ಯನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇರೋರು ಜ್ಯೋತಿಷ್ಯ ನೀವು ಅರ್ಥನೇ ಮಾಡ್ಕೊಂಡಿಲ್ಲ. ಯಾವುದೋ ಗ್ರಹಕ್ಕೆ ಅದಿಲ್ಲ ಇದಿಲ್ಲ, ಹತ್ತರಲ್ಲಿ ಸೂರ್ಯ ಇದ್ದರೆ ಗೌರ್ಮೆಂಟ್ ಕೆಲಸ ಸಿಕ್ಬಿಡುತ್ತೆ, ಹತ್ತರಲ್ಲಿ ಗುರು ಇದ್ದರೆ ನಾವು ಜಡ್ಜ್ ಆಗಿಬಿಡ್ತೀವಿ, ಶನಿ ಇದ್ದರೆ ನಾವು ಲಾಯರ್ ಆಗಿಬಿಡ್ತೀವಿ. ಎಂಥ ತಿಕ್ಕಲ್ರ ಥರ ಕಾಂಪೌಂಡ್ರುಗಳು ಮಾಡಿಟ್ಟಿದ್ದಾರೆ, ಜ್ಯೋತಿಷ್ಯನ ಹಾಳು ಮಾಡಿಟ್ಟಿದ್ದಾರೆ. ಡ್ರೆಸ್ಗಳು ಹಾಕೊಂಬರೋದಂತೆ, ಹಾಳು ಮಾಡೋದಂತೆ. ಜ್ಯೋತಿಷ್ಯನ ಹಾಳು ಮಾಡಿಟ್ಟಿದ್ದಾರೆ ಡ್ರೆಸ್ ಹಾಕ್ಕೊಂಡು. ಜ್ಞಾನ ವೃದ್ಧಿ ಮಾಡ್ಕೊಂಡಿಲ್ಲ, ಡ್ರೆಸ್ನ ವೃದ್ಧಿ ಮಾಡ್ಕೊಂಡಿದ್ದಾರೆ. ದೊಡ್ಡ ದೊಡ್ಡ ಚಾನಲೆಲ್ಲ ಹಾಕ್ಕೊಂಡು ಡೆಕೋರೇಷನ್ ಮಾಡ್ಕೊಡ್ತಾರಲ್ಲ, ಡೆಕೋರೇಷನ್ ಬೊಂಬೆ ಹತ್ರ ಹೋಗಿ ಕಾಲು ಮುಗಿತೀರಿ ನೀವು, ಅರ್ಥನೇ ಆಗಲ್ಲ. ಕಾಲು ಮುಗೀರಿ, ಅದು ನಿಮ್ಮ ಕರ್ಮ. ಜ್ಞಾನ ಇದೆಯಾ ಫಸ್ಟ್ ಯೋಚನೆ ಮಾಡಿ. ಪೂಜೆ ಮಾಡಿಸ್ತಾರೆ 10 ಲಕ್ಷ 5 ಲಕ್ಷ 3 ಲಕ್ಷ 2 ಲಕ್ಷ ಕೊಡಿ ಅಂತ. ದೇವರು ಪೂಜೆಯಲ್ಲಿ ತೃಪ್ತಿ ಆಗ್ತಾನ? ದುಡ್ಡು ಕೊಡು ಅಷ್ಟು ಲಂಚ್ಕೋರನ್ನ ದೇವರು? ದೇವ್ರೇನಾರು ಲಂಚ್ಕೋರ ಏನ್ರಿ? ಹಾಂ, ಅವಂದೇ ಇವೆಲ್ಲ. ನಿಮ್ಮಲ್ಲಿರ್ತಕ್ಕಂಥ ಆಸ್ತಿ ಪಾಸ್ತಿ ಎಲ್ಲ ಅವಂದೇ. ನಿಮ್ಮ ಹತ್ರ ಏನು ದುಡ್ಡು ಕಿತ್ಕೊಂಡು ನಿಮಗೆ ಕೊಡಬೇಕಾ? ಏನು ದೇವ್ರು ಅಷ್ಟು ಚೀಪ್ ಆಗ್ಬಿಟ್ನಾ ಅಂತ ನನಗೆ ಒಂದು ಸತಿ ಮಾತಾಡೋದು ನೋಡಿದ್ರೆ, ದೇವ್ರು ಅಷ್ಟು ಚೀಪಾ? ಬೇಡಬೇಕು ಅಷ್ಟೇ. ವರ ಕೊಡ್ಬೋದು, ಕೊಡದೇ ಇರ್ಬೋದು, ಸೆಕೆಂಡ್ರಿ. ಪೂಜೆ ಮಾಡಿಸಿ ಸರೋಗುತ್ತೆ ಅಂತ ಹೇಳ್ತಾರಲ್ಲ, ಪೂಜೆ ಮಾಡಿಸಿ. ದೇವ್ರೇನಾರು ಬಂದು ಹೇಳೋ ನಿಮ್ಮ ಕನಸಲ್ಲಿ? ದೇವ್ರೇನಾರು ಇದೇ ಥರ ಪೂಜೆ ಮಾಡಬೇಕು ಅಂತ ಹೇಳೋರ? ಪ್ರಪಂಚದಲ್ಲಿ ಕ್ರಿಶ್ಚಿಯನ್ಸ್ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ನಮಗಿಂತ ಪಾಪ್ಯುಲೇಷನಲ್ಲಿ ಜಾಸ್ತಿ ಇದ್ದಾರೆ. ನಮ್ಮ ಒಂದು ದೇವರು ನಮಸ್ಕಾರ ಮಾಡಲ್ಲ, ಅವ್ರ ಕೆಲಸಗಳು ಕೊಡ್ತಾ ಇಲ್ವ ಅದೇ ದೇವರು? ನಮ್ಮ ದೇವರು ಅಲ್ಲೂ ಇದ್ದಾರೆ ಅಂದ್ಕೊಳ್ಳೋಣ, ಬೇರೆ ಡ್ರೆಸ್ ಹಾಕ್ಕೊಂಡವ್ರು ಅಂದ್ಕೊಳ್ಳೋಣ. ಅವರು ಭಾನುವಾರ ಪ್ರೇ ಮಾಡ್ತಾರೆ, ಶುಕ್ರವಾರ ಪ್ರೇ ಮಾಡ್ತಾರೆ, ಅವ್ರಿಗೂ ಲಕ್ಷಾಂತರ ರೂಪಾಯಿ ಇಲ್ವಾ? ದುಬೈಲಿ ಕೋಟ್ಯಾಂತರ ರೂಪಾಯಿ ಓಡಾಡ್ತಾ ಇಲ್ವಾ?
ಏನು ಲಕ್ಷ್ಮೀನ ಆರಾಧನೆ ಮಾಡ್ತಾ ಇದ್ರಲ್ಲಿ? ನಾವು ಎನರ್ಜೀಸ್ ಅಂತ ಮಾಡ್ಕೊಂಡಿದ್ದೀವಿ. ಸಡನ್ನಾಗಿ ಮುಸ್ಲಿಂ ಕಂಟ್ರಿ ಅಂದ ತಕ್ಷಣ ರಾಹು ಅಂದ್ಬಿಡ್ತಾರೆ. ಯಾವ ರಾಹುನೂ ಇಲ್ಲ. ಎಷ್ಟೊಂದು ಜನಕ್ಕೆ ಅಲ್ಲಿ ಗುರುನೂ ಬಂದಿರುತ್ತೆ ಲಗ್ನದಲ್ಲಿ. ಅವ್ರು ಮುಸ್ಲಿಂ ಅಂತ ಹೆಂಗೆ ಕರಿತೀರಾ? ಕಾಂಪೌಂಡ್ರುಗಳು ಅರ್ಧ ತಲೆ ನಿಮ್ಮನ್ನು ಹಾಳು ಮಾಡಿದ್ದಾರೆ. ಕರ್ನಾಟಕದಾದ್ಯಂತದಲ್ಲ, ದೇಶದಾದ್ಯಂತ ಜ್ಯೋತಿಷ್ಯನ ಡಸ್ಟ್ಬಿನಲ್ಲಿ ಹಾಕಿದ್ದಾರೆ. ನಮ್ಮಂಥವರೆಲ್ಲ ಕೇಳೋದು ಯಾವಾಗ ಅಂತಂದ್ರೆ ಹೇಳಿ, ಎರಡು ನನ್ನ 40 ವರ್ಷದ ಅನುಭವದಲ್ಲಿ 2ಕ್ಕೆ ಬರೋದು ಎಲ್ಲ. ಮದುವೆ ಯಾವಾಗ? ಯಾಕೆ ಇದು ಬಂದಿದೆ ಅಂತಂದರೆ ನಮ್ಮ ಕ್ಯಾಸ್ಟ್ ಸಿಸ್ಟಮಿಂದ. ನಾವೆಲ್ಲ ಹಿಂದೂಗಳಲ್ಲಿ ಒಂದು ಯಾರು ಬೇಕಾದ್ರೂ ಮಾಡ್ಕೋಬೋದು ಅಂದರೆ ನಮ್ಮ ಕಾಲೇ ಬರ್ತಾ ಇರಲಿಲ್ಲ. ಜ್ಯೋತಿಷ್ಯರಿಗೆ ಕೆಲಸನೇ ಇರ್ತಾ ಇರಲಿಲ್ಲ. ಈ ಹುಡುಗಿ ಬಿಟ್ಟರೆ ಇನ್ನೊಂದು ಹುಡುಗಿ ಸಿಗ್ತಾಳೆ ಅಂತ. ನಮ್ಮ ಜನಾಂಗದಲ್ಲೇ ಸಿಗಬೇಕಲ್ಲ, ಸಿಗಲ್ಲ ಅದು. ನಮ್ಮ ಜನಾಂಗ ಬಿಟ್ಟು ಇನ್ನೊಂದು ಲವ್ ಆಗಿಬಿಟ್ರೆ ತಲೆ ಮೇಲೆ ಚಪಡಿ ಎತ್ತಂಗೆ ಆಗ್ಬಿಡುತ್ತೆ ನಿಮಗೆ. ಏನಾದರೂ ಕೋಟ್ಯಾಧೀಶ್ವರ ಆಗಿಬಿಟ್ರೆ ಏನಾದರೂ ಪರವಾಗಿಲ್ಲ, ಅವನೇ ಬೇಕು ಅಂತೀರ. ಆಮೇಲೆ ನಮ್ಮ ಮನಸ್ಥಿತಿಗಳು ಥರ್ಡ್ ರೇಟ್ಗೆ ಹೋಗಿದೆ. ನಮ್ಮ ಮನಸ್ಥಿತಿಗಳು ಜ್ಯೋತಿಷ್ಯ, ದೇವರು, ದಿಂಡ್ರು ಅಂತ ಹೇಳಿ ಈ ಕಡೆ ಈ ಒಂದು ವಿಚಾರಗಳಿರ್ತಾರಲ್ಲ, ಯಾರು ಮತಿಗೆಟ್ಟವರು. ಶಾಸ್ತ್ರ ಬ್ಯೂಟಿಫುಲ್ ಆಗಿದೆ, ಸೈನ್ಸ್ ಬೇಸ್ಡ್ ಇದೆ. ಸ್ಟ್ಯಾಟಿಕ್ ಎನರ್ಜಿ ಮತ್ತು ಡೈನಮಿಕ್ ಎನರ್ಜಿ ಮೇಲೆ ವರ್ಕ್ ಆಗುತ್ತೆ. ಈ ಸ್ಟ್ಯಾಟಿಕ್ಕು ಡೈನಮಿಕ್ ಮೇಲೆ ಅರ್ಥ ಮಾಡ್ಕೊಳ್ಳೋ ಒಂದು ಪರಿವೇ ಇಲ್ಲ. ಡಿಗ್ರಿ ವೈಸ್ ಇದೆ ಕ್ಯಾಲ್ಕುಲೇಷನ್. ಟ್ರಿಗ್ನಾಮೆಟ್ರಿ ಯೂಸ್ ಮಾಡ್ತೀವಿ ಆಸ್ಟ್ರಾಲಜಿಲಿ. ದೇರ್ ಇಸ್ ಟ್ರಿಗ್ನಾಮೆಟ್ರಿ. ಯಾಕಂದರೆ ನಮ್ಮ ಜ್ಯೋತಿಷ್ಯ ಎಲಿಪ್ಟಿಕಲ್ ಆರ್ಬಿಟಲ್ ಇದೆ. ದಿ ಯೂನಿವರ್ಸ್ ಇನ್ ಎಲಿಪ್ಟಿಕಲ್ ಆರ್ಬಿಟ್. ಕೆಪ್ಲರ್ಸ್ ಸೆಕೆಂಡ್ ಲಾ ಅಪ್ಲೈ ಮಾಡ್ತೀವಿ ನಾವು. ಕೆಪ್ಲರ್ಸ್ ಲಾ ಅಲ್ಲಿ ಸೆಕೆಂಡ್ ಲಾ ಅಪ್ಲೈ ಮಾಡ್ತೀವಿ. ಸೊ ಇಷ್ಟೆಲ್ಲ ಇರೋದು ಕಾಂಪೌಂಡ್ರ್ ಅಪ್ಲೈ ಮಾಡಲ್ಲ, ಅವ್ರಿಗೆಲ್ಲ ಗೊತ್ತಿಲ್ಲ. ಕೆಪ್ಲರ್ ಯಾರು ಅಂತಾರೆ? ನಮ್ಮ ಮನೆ ಹಿಂದಗಡೆ ಕೆಪ್ಪ ಗೊತ್ತು, ಕೆಪ್ಲರ್ ಯಾರು ಗೊತ್ತಿಲ್ಲ. ಕೆಪ್ ಮುಂಡೆದೊಂದು ಐತೆ ಮನೆ ಹಿಂದೆ, ಅವ್ನು ಗೊತ್ತು. ಕೆಪ್ಲರ್ ಯಾರು ಅಂತಾರೆ? ಅವ್ರ ಹತ್ರ ಹೋಗ್ಬಿಟ್ಟು, ಅನ್ಪಡ್ ಹತ್ರ ಹೋಗ್ಬಿಟ್ಟು, ಅನ್ಎಜುಕೇಟೆಡ್ ಅಲ್ಲ, ಅದು ಅನ್ಎಜುಕೇಟೆಡ್ ಬೇರೆ, ಒಂಥರ ಲೋ ಲೆವೆಲ್ಗೆ ಎಲ್ಲ ಶ್ರೀಮಂತರು ಹೋಗ್ತಾ ಇದ್ದೀರಿ ನೀವೆಲ್ಲ. ಯಾರೋ ಒಂದು 4 ಜನ ಹೇಳಿದ್ರು ಚೆನ್ನಾಗಿ ಹೇಳ್ತಾರೆ ಅಂತ, ಅಲ್ಲಿ ನೋಡ್ರೆ ತುಂಬಕೊಂಡಿರ್ತಾರೆ. ಯಾಕೆಂದ್ರೆ 50 ರೂಪಾಯಿಗೆ ಇಸ್ಕೊಂಡು 1 ಲಕ್ಷ ರೂಪಾಯಿ ಪೂಜೆ ಮಾಡಿಸ್ತಾನೆ. ನಮ್ಗೆ ಒಳ್ಳೇದಾಯ್ತು ಪೂಜೆ ಮಾಡಿಸಿದ್ಮೇಲೆ. ಹಂಗಾರೆ ಲಂಚ್ ಕೋರನ ದೇವರು? ಪೂಜೆ ಮಾಡಿಸಿದ ತಕ್ಷಣ ನಮ್ದು ಆಯಿತು ಅನ್ನೋಕ್ಕೆ ಲಂಚ್ ಕೋರನ? ಅಂದರೆ ನಿಮ್ಮಲ್ಲಿ ಭಕ್ತಿ ಇರಲಿಲ್ವಾ ಫಸ್ಟಿಂದನೂ? ಪೂಜೆ ಮಾಡಿದ್ರೆ ಮಾತ್ರನೇ ನಿಮಗೆ ಫಲ ಬಂದಿದೆ ಅಂತಂದರೆ ಅದಕ್ಕಿಂತ ಮುಂಚೆ ಏನು ಮಾಡ್ತಾಯಿದ್ರಿ? ಸ್ವಲ್ಪ ವಯಸ್ಸಾದವರು ಸ್ವಲ್ಪ ಚೇಂಜ್ ಆಗಬೇಕು. ಒಂದು ತಲೆಮಾರು ಹೋಗಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ಈ ವಯಸ್ಸಾದ ತಲೆಮಾರು ಸರಿ ಇಲ್ಲ, ಸುಮ್ಮನೆ ಕೂತ್ಕೊಂಡವೆ. ವಯಸ್ಸಾದ ಥರ ಮನೆಯಲ್ಲಿ ಕುತ್ಕೊಂಡು ವ್ಯಾಲ್ಯೂಸ್ನ ಇಂಕ್ರೀಸ್ ಮಾಡಿಲ್ಲ. ನಮ್ಮ ಹಿಂದೂ ಧರ್ಮದ ವ್ಯಾಲ್ಯೂಸ್ ಇಂಕ್ರೀಸ್ ಮಾಡಿಲ್ಲ ನೀವೆಲ್ಲ ವಯಸ್ಸಾದವರು. ತುಂಬ ಜನ ಬರ್ತಾರೆ ನನ್ನ ಹತ್ರ ಕನ್ಸಲ್ಟೇಷನ್ನು, 55-60 ಬರ್ತಾರೆ. ವ್ಯಾಲ್ಯೂಸೇ ಇಲ್ಲ. ನಮ್ಮ ಜನಾಂಗ ಅಂತ ಹಿಂಗೆ ಕುಟ್ತಾ ಇರ್ತೀರಿಲ್ಲಿ, ಕುಟ್ಕೊಂಡಿಲ್ಲಿ 2 ಕೈ ಹಾಕ್ಕೊಂಡು. ಜಾತಿವಾದಿಗಳಾಗಿದ್ದೀವಿ ನಾವೆಲ್ಲ, ಅಷ್ಟೇ, ಇನ್ನೇನಿಲ್ಲ. ನಮ್ಮದು ಅಂದ್ಕೊಂಡು ಹಿಂದುತ್ವದ ಮೇಲೆ ಯಾರಿಗೂ ನಂಬಿಕೆ ಇಲ್ಲ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸಿದ ತಕ್ಷಣ ವರ ಕೊಟ್ಬಿಡ್ತಾನೆ. ಅಂದರೆ ದೇವರು ಲಂಚ್ಕೋರ. ಮತ್ತು ಬೇರೆ ಯಾರಾದರೂ ಮಿನಿಸ್ಟ್ರುಗಳೆಲ್ಲ ದುಡ್ಡು ಹೊಡೆದು ಲಂಚ ಹೊಡೆದು ಅವ್ನು ತೊಗೊಂಡಾಗ ಅವ್ನು ಜೈಲ್ಗೆ ಹಾಕ್ತಾರೆ. ಈಗ ದೇವ್ರನ್ನೂ ಜೈಲ್ಗೆ ಹಾಕ್ಬೇಕಾಗುತ್ತೆ. ಲಂಚ ತಗೊಳ್ತಾವನೆ. ನಿಮಗೆ ಯಾರಾದರೂ ಅಧಿಕಾರಿಗಳು ಲಂಚ ತಗೊಂಡು ಕೆಲಸ ಮಾಡ್ತಾಯಿದ್ರೆ ಅವನು ಡ್ಯೂಟಿ ಅಂತೀರಾ, ಕರೆಕ್ಟಾ? ಕೆಲಸಕ್ಕೆ ಹೋಗ್ತೀರಾ, ಅಪ್ಲಿಕೇಶನ್ ಕೊಡ್ತೀರಾ, ನನ್ನ ಕೆಲಸ ಆಗಬೇಕು, ನಲ್ಲಿ ನೀರು ಬೇಕು, ಎಲೆಕ್ಟ್ರಿಸಿಟಿ ಬೇಕು. ಲಂಚ ತೊಗೊಂಡ್ರೆ ಲಂಚ್ಕೋರ, ಅವ್ನ ಕೆಲಸ, ಅವ್ನ ಡ್ಯೂಟಿ ಕೊಟ್ಟಿರೋದು ದೇವ್ರು ಅದು ಅಂತ ಹೇಳ್ತೀರಾ. ದೇವ್ರ ಡ್ಯೂಟಿ ಏನು? ದೊಡ್ಡ ಪೂಜೆ, ಲಕ್ಷಗಟ್ಟಲೆ ಪೂಜೆ ಮಾಡಿಸ್ಕೊಂಡು ಮಾಡಬೇಕಾ? ಅವ್ನಿಗೆ ಹೋಗುತ್ತಾ ಅದು? ಡೈರೆಕ್ಟಾಗಿ ಹೋಗಲಿ ಲಂಚ ಕೊಡ್ತಾಯಿದ್ದೀವಿ ದೇವ್ರಿಗೆ ಏನಕ್ಕೆ, ಅವ್ನ ಪ್ಯಾಕೆಟ್ಗೆ ಹೋಗುತ್ತಾ? ಅಲ್ಲಿ ಎಲ್ಲಿದೆ, ಎಲ್ಲಿ ಕೂತೆ ಅಲ್ಲಿಗೆ ಹೋಗುತ್ತಾ? ಹೋಗಲ್ಲ. ಪೂಜೆ ಮಾಡಿಸೋನ್ ಜಾಬ್ಗೆ ಹೋಗುತ್ತೆ ಅಷ್ಟೇ, ಇನ್ನು ಎಲ್ಲಿಗೆ ಹೋಗುತ್ತೆ ರೀ? ಮೂಲ ಯಾವ ಮಂತ್ರದಿಂದನೂ ಮಾವಿನಕಾಯಿ ಉದುರಲ್ಲ. ಆದರೆ ಮಂತ್ರಶಕ್ತಿ ಅಂತಂದ್ರೆ ಆತ್ಮಸ್ಥೈರ್ಯ ಜಾಸ್ತಿ ಆಗುತ್ತೆ. ಬರ್ತಕ್ಕಂಥ ಕಷ್ಟಗಳನ್ನು ಎದುರಿಸ್ತಕ್ಕಂಥದ್ದಕ್ಕೆ ಆತ್ಮಸ್ಥೈರ್ಯ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ? ಎಲ್ಲ ಜನಾಂಗದಲ್ಲೂ ಮಂತ್ರಗಳಿದ್ದಾವೆ. ಮುಸ್ಲಿಮ್ಸಲ್ಲೂ ಮಂತ್ರ ಇದ್ದಾವೆ. ದಿನ ಕಲ್ಮಾ ಓದ್ತಾರೆ, ಬೆಳಿಗ್ಗೆ ಎದ್ದು ನಮಾಜ್ ಮಾಡ್ತಾರೆ. ಇನ್ನೂ ಅನೇಕ ಮಂತ್ರಗಳಿದ್ದಾವೆ ಅವ್ರದ್ರಲ್ಲೂ ಕೂಡ. ನಮ್ಮಲ್ಲೂ ಕೂಡ ಮಂತ್ರಗಳಿದ್ದಾವೆ. ಮನಸ್ಸನ್ನು ನಿಗ್ರಹಿಸೋಕ್ಕೆ ಮಂತ್ರಗಳು ಕೊಟ್ಟಿರೋದು, ನಾಟ್ ಫಾರ್ ಈವೆಂಟ್ಸ್. ಅದಲ್ವೇ ಅಲ್ಲ. ತಲೆಯಲ್ಲಿ ಇಟ್ಕೊಳ್ಳಿ, ಬುದ್ಧಿ ಇಟ್ಕೊಳ್ಳಿ. ಜ್ಯೋತಿಷ್ಯ ಕಲೀರಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕಲ್ತವರು ಹೇಳ್ತಾರೆ ನಿಮಗೆ.
ಏನು ಅಂತ ಇದ್ರ ಕತೆ ಕಲ್ತವ್ರು ಹೇಳ್ತಾರೆ. ನೀವು ಕಲೀಲಿಲ್ಲ, ಊರಲ್ಲೆಲ್ಲ ಓಡಾಡ್ತಾ ಇದ್ರೆ ದುಡ್ಡು ಕೊಟ್ಕೊಂಡು ಅಂದರೆ ನಿಮಗೆ ಕರ್ಮ ಅಂಟ್ಕೊಂಡಿದೆ ಅಂತ ಅರ್ಥ. ನನ್ನ ಹತ್ರನೂ ಬರಬೇಡಿ ದಯವಿಟ್ಟು, ನಂದು ವೆರಿ ಎಕ್ಸ್ಪೆನ್ಸಿವ್ ನಾನು. ಯಾಕಂದ್ರೆ ಕಲ್ತ್ರೆ ನಿಮಗೆ ಎಲ್ಲನೂ ಗೊತ್ತಾಗುತ್ತೆ, ತಿಳಿಯುತ್ತೆ. ಸ್ಟಾರ್ಟಿಂಗ್ ಸ್ವಲ್ಪ ಟೈಮ್ ತೊಗೊಳುತ್ತೆ, ಆಮೇಲೆ ಹೋಗ್ತಾ 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 ಎಂಟೈರ್ ವಾಟ್ ಈಸ್ ದಿ ಆರ್ಟ್, ನಮ್ಮ ಕುಟುಂಬದ ಏನಿದೆ, ಮನೇಲಿರೋ ಹೆಂಗಸರು ಫಸ್ಟ್ ಕಲೀರಿ. ಈ ಮನೇಲಿರ್ತಕ್ಕಂಥ ಹೆಂಗಸರು ಯಾರೋ ಸಿಕ್ಕಿದ್ರು ಅಂತ 50 ರೂಪಾಯಿ ಓಡೋಗ್ಬೇಡಿ. ಗಂಡ ಆಚೆ ಆಫೀಸ್ಗೆ ಹೋದ ಅವ್ರು ಕೇಳಲ್ಲ, ಬೈಯಲ್ಲ. ಗಂಡಂದ್ರು ಭಾಳ ಬೈತಾರೆ ನಿಮಗೆ, ಯಾಕಂದ್ರೆ ತಲೆ ಕೆಡಿಸ್ತಾರೆ ಅಂತ ಗೊತ್ತು, ಅದಕ್ಕೆ ಬೈಯೋದು ಗಂಡಂದರು. ಒಳ್ಳೆಯದಾಗಲಿ. ಎಸ್ ವೀಕ್ಷಕರೇ, ನಕ್ಷತ್ರ ನಾಡಿ ರೇಖಿ ಹೀಲಿಂಗ್ ಕ್ಲಾಸಸ್ ಆನ್ಲೈನ್ ಕೋರ್ಸಸ್ ಜುಲೈ 23ರಿಂದ ಆರಂಭವಾಗ್ತಾ ಇದೆ. ಕೇವಲ 899 ರೂಪಾಯಿಗೆ ರಿಜಿಸ್ಟರ್ ಆಗಿ 2 ಹಂತದಲ್ಲಿ ರೇಖಿ ಹೀಲಿಂಗನ್ನು ಕಲಿಯಿರಿ. ಹಾಗೆ ಆಯುರ್ವೇದ ಮಾಸ್ಟರ್ ಆಗಿ ಆಯುರ್ವೇದ ಶಕ್ತಿಯನ್ನು ಕೂಡ ಹೆಚ್ಚಿಸಿಕೊಳ್ಳಬಹುದು. ಇದರ ಜೊತೆಗೆ ರೋಗ ನಿವಾರಣೆ ಮತ್ತು ಶಕ್ತಿವರ್ಧನೆಗಾಗಿ, ಮಾನಸಿಕ ನೆಮ್ಮದಿಗಾಗಿ 7 ಚಕ್ರ ಕ್ಲಾಸಸ್ ಕೂಡ ರಿಜಿಸ್ಟರ್ ಆಗಬಹುದು. ಹಾಗೆ 7 ಚಕ್ರ ಎಸೆನ್ಷಿಯಲ್ ಆಯಿಲ್ ರೇಖಿ ಹೀಲಿಂಗ್ ಕ್ಲಾಸಸ್ ಜುಲೈ 23ರಿಂದ ಆರಂಭವಾಗ್ತಾ ಇದೆ. ರಿಜಿಸ್ಟರ್ ಆಗಿ ಅದರ ಜೊತೆಗೆ ಜ್ಯೋತಿಷ್ಯ ಕಲಿಯುವಂತಹ ಆಸಕ್ತಿ ನಿಮ್ಮಲ್ಲಿದ್ದರೆ ನೀವು ಮಾಡಬೇಕಾಗಿರೋದಿಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ಈಗಾಗಲೇ ವಿಶ್ವದಾದ್ಯಂತ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿತಿದ್ದಾರೆ, ತಮ್ಮ ಜೀವನವನ್ನು ಕೂಡ ರೂಪಿಸಿಕೊಂಡಿದ್ದಾರೆ. ಅದರ ಜೊತೆಗೆ 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಡಾಕ್ಟರೇಟನ್ನು ಕೂಡ ಪಡೆದುಕೊಂಡಿದ್ದಾರೆ. ಇದೀಗ ವಿದ್ಯಾರ್ಥಿಗಳು ಏನು ಮಾತನಾಡಿದ್ದಾರೆ, ಅವರ ಅಭಿಪ್ರಾಯ ಏನು ನೋಡ್ಕೊಂಡು ಬರೋಣ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಗಗನ್ ಅಂತ. ನಾನು 94th ಬ್ಯಾಚಲ್ಲಿ ನಕ್ಷತ್ರ ನಾಡಿ ಕಲ್ತಿದ್ದೀನಿ. ಆ್ಯಂಡ್ ಆಲ್ಸೋ ಐ ಹ್ಯಾವ್ ಕಂಪ್ಲೀಟೆಡ್ ಮಾಸ್ಟರ್ಸ್ ವಾಸ್ತು ಆ್ಯಂಡ್ ಹೈಯರ್ ಕ್ಲಾಸಸ್ ಆಲ್ಸೋ. ಸೊ ಟು ಸೇ ಅಬೌಟ್ ನಕ್ಷತ್ರ ನಾಡಿ, it has been a wonderful experience from not believing in astrologers and astrology to learning astrology and predicting it. The reason would definitely be getting the right and accurate results over the time. It's been a very wonderful experience. All thanks to Dr. Dinesh Guruji for giving us a chance to learn astrology. Thank you. ವೀಕ್ಷಕರೇ, ಆತ್ಮಸ್ಥೈರ್ಯ ಹೆಚ್ಚಾಗಬೇಕಾ? ಹಾಗಾದರೆ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕಲಿರಿ ಅಂತ ಹೇಳ್ತಾ, ರಿಜಿಸ್ಟರ್ ಆಗಿ ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯ ಹಂತವನ್ನು ತಲುಪಿದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೂಡ ನೀಡಿದರು ಪ್ಲಾನೆಟ್ ಅಸ್ಟ್ರಾಲಜಿಯ ಬಗ್ಗೆ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.